Hi student, good morning. Welcome to my class. Okay, all of you open your textbook and come to page number 10. Today I am going to teach a story that is The Naughty Onion. ಓಕೆ ಇವತ್ತೊಂದು ಸ್ಟೋರಿನ ನಾವೇನು ಮಾಡೋಣ ತಿಳ್ಕೊಳ್ಳೋಣ. ಯಾವುದದು? ದಟ್ ಈಸ್ ದ ನಾಟಿ ಆನಿಯನ್. ನಾಟಿ ಆನಿಯನ್ ಅನ್ನೋ ಒಂದು ಸ್ಟೋರಿನ ನಾವೀಗ ತಿಳ್ಕೊಳ್ಳೋಣ. ಓಕೆ, now I am going to read a lesson. All of you point out your finger. First listen carefully. Okay. The naughty onion. Gopu went to the market. He bought a kilo of onions from the vegetable seller. Some were big, some were small, some were really tiny. Some were pink, some were red, and some were almost white. He put them in a large paper packet and kept them in a corner on the floor. He was very tired. Knowing that nobody was at home, he went to the living room, sat on a sofa, switched on the air conditioner, and soon fell asleep. There was one naughty pink onion in the packet. He told the other onions to jump out of the packet. Some went under the cupboard, some went into a corner, and some hid behind the dustbin. Oh, they went everywhere. The paper packet was soon empty. Then it was time for dinner. Gopu came into the kitchen to cook food. Oh dear, where have you all onions gone? Cried Gopu. He looked everywhere, but he could not find them. Suddenly he heard as a soft voice, Gopu, I am here, find me. The voice came from a pot. He looked inside. He found a large pink onion sitting inside happily. Soon he heard other voices from the dustbin, the oven, and all over the kitchen. Gopu took a long time collecting all the onions. That day dinner was really late. It was all because of the naughty onions. ಅರ್ಥ ಆಯ್ತಲ್ವಾ ಮಕ್ಕಳೇ? ಡೈಲಿ ನೀವು ಕೂಡ ಏನು ಮಾಡಬೇಕು, ಡೈಲಿ ಲೆಸನನ್ನು ಓದಬೇಕು, ಇಲ್ಲಾಂದರೆ ಮರ್ತೋಗ್ತೀರಾ ನೀವು. ಓಕೆನಾ? ಕೇಳಿಸ್ಕೊಂಡ್ರಿ ಅಲ್ವಾ? ಅರ್ಥ ಆಯ್ತಾ ಪ್ರೊನೌನ್ಸಿಯೇಷನ್ ಎಲ್ಲ? ಓಕೆ, ಇನ್ನೊಂದು ಸಲ ಈಗ ನಾನು ಏನು ಮಾಡ್ತೀನಿ, ಲೈನ್ ಓದ್ತಾ ಓದ್ತಾ ಐ ಆಮ್ ಗೋಯಿಂಗ್ ಟು ಗಿವ್ ಎ ಎಕ್ಸ್ಪ್ಲನೇಷನ್ ನಾವು. ಲಿಸನ್ ಕೇರ್ಫುಲಿ. ಹಾಂ, ಗೋಪು ವೆಂಟ್ ಟು ದ ಮಾರ್ಕೆಟ್. ಗೋಪು ಏನು ಮಾಡ್ತಾನೆ? ಗೋಪು ಅಂದರೆ ಇಲ್ಲಿದಾನಲ್ಲ, ಇದೇ ವ್ಯಕ್ತಿ. ಇವನು ಏನು ಮಾಡ್ತಾನೆ? ಮಾರ್ಕೆಟಿಗೆ ಹೋಗ್ತಾನೆ. ಫಾರ್ ವಾಟ್? ಏನಕ್ಕೆ? ಹಿ ಬಾಟ್ ಎ ಕಿಲೋ ಆಫ್ ಆನಿಯನ್ಸ್ ಫ್ರಮ್ ದ ವೆಜಿಟೇಬಲ್ ಸೆಲ್ಲರ್. ವೆಜಿಟೇಬಲ್ ಸೆಲ್ಲರ್ ಅಂದರೆ ತರಕಾರಿ ಮಾರೋರ ಹತ್ರ ಏನು ಮಾಡ್ತಾನೆ ಅವನು ಹೋಗಿ ಒಂದು ಬಾಟ್. ಇಲ್ಲಿ ನೋಡಿ, ಬೈ ಅಂದರೆ ದಟ್ ಈಸ್ ಪ್ರೆಸೆಂಟ್ ಟೆನ್ಸ್, ಬಾಟ್ ಅಂದರೆ ಪಾಸ್ಟ್ ಟೆನ್ಸ್ ಫಾರ್ಮ್ ಆಫ್ ಬೈ. ಓಕೆ, ಇಲ್ಲಿ ಕೊಂಡ್ಕೊಂಬರ್ತಾನೆ. ಎಷ್ಟು ಏನನ್ನು? ಆನಿಯನ್. ಕಿಲೋ ಅಂದರೆ 1 kg ಆನಿಯನನ್ನು, ಈರುಳ್ಳಿನ ಏನು ಮಾಡ್ತಾನೆ? ವೆಜಿಟೇಬಲ್ ಸೆಲ್ಲರ್ಸ್ ಹತ್ರ ಕೊಂಡ್ಕೊಂಬರ್ತಾನೆ. ಸಮ್ ವರ್ ಬಿಗ್, ಸಮ್ ವರ್ ಸ್ಮಾಲ್. ನೋಡಿ, some were really tiny, some were pink, some were red, and some were almost white. ನೋಡಿ, ಆ ಈರುಳ್ಳಿಗಳು ಹೇಗಿದ್ದು? some were big, ಕೆಲವೊಂದು ದೊಡ್ಡದಾಗಿದ್ದು. ನೀವು ಈಗ ಮನೆಯಲ್ಲಿ ಈರುಳ್ಳಿ ತರ್ತಿರಲ್ಲ, ಎಲ್ಲ ಸೇಮ್ ಸೈಜಸ್ ಇರುತ್ತಾ ಮನೆಯಲ್ಲಿ? ಇಲ್ಲ ಅಲ್ವಾ? ಕೆಲವೊಂದು ಏನಾಗಿರುತ್ತೆ, ಬಿಗ್ ಇರ್ತವೆ. ಸಮ್ ವರ್ ಸ್ಮಾಲ್, ಕೆಲವೊಂದು ಸ್ಮಾಲ್ ಇರ್ತವೆ. ಸಮ್ ಒನ್ ರಿಯಲಿ ಟೈನಿ, ಇನ್ನು ಕೆಲವು ಇನ್ನೂ ಚಿಕ್ಕದಾಗಿರ್ತವೆ. ಸಮ್ ವರ್ ಪಿಂಕ್, ಮತ್ತು ಇನ್ನು ಕೆಲವು ಹೇಗಿದ್ವು? ಪಿಂಕ್ ಕಲರ್ ಇತ್ತು. ಮತ್ತು ಸಮ್ ವರ್ ರೆಡ್, ಇನ್ನು ಕೆಲವು ರೆಡ್ ಕಲರ್.
ಆ್ಯಂಡ್ ಸಮ್ ವರ್ ಆಲ್ಮೋಸ್ಟ್ ವೈಟ್, ಮತ್ತು ಇನ್ನು ಕೆಲವು ವೈಟ್ ಕಲರ್ ಇತ್ತು. ಹಿ ಪುಟ್ ದೆಮ್ ಇನ್ ಎ ಲಾರ್ಜ್ ಪೇಪರ್ ಪ್ಯಾಕೆಟ್ ಆ್ಯಂಡ್ ಕೆಪ್ ದೆಮ್ ಇನ್ ಎ ಕಾರ್ನರ್ ಆನ್ ದ ಫ್ಲೋರ್. ಅವನು ಯಾವುದ್ರಲ್ಲಿ ಹಾಕಿಸ್ಕೊತಾನೆ, ಒಂದು ಪೇಪರ್ ಬ್ಯಾಗ್, ಇಲ್ಲಿ ನೋಡಿ ಅವನ ಕೈಯಲ್ಲಿ ಇದೆ ಅಲ್ಲ, ಇದೆ ಪೇಪರ್ ಪ್ಯಾಕೆಟಲ್ಲಿ ಹಾಕಿಸ್ಕೊತಾನೆ. ಮತ್ತು ಬಂದುಬಿಟ್ಟು ಎಲ್ಲಿ ಇಡ್ತಾನೆ ಅದನ್ನು, ಕೆಪ್ಟ್ ದೆಮ್ ಇನ್ ಎ ಕಾರ್ನರ್ ಆನ್ ದ ಫ್ಲೋರ್. ಮನೇಲಿ ಬಂದುಬಿಟ್ಟು ಒಂದು ಕಾರ್ನರಲ್ಲಿ, ಒಂದು ಸೈಡ್, ಒಂದು ಮೂಲೆಯಲ್ಲಿ ಏನು ಮಾಡ್ತಾನೆ, ಇಡ್ತಾನೆ. ನೋಡಿ, ಹಿ ವಾಸ್ ವೆರಿ ಟಯರ್ಡ್ ನೋಯಿಂಗ್ ದ್ಯಾಟ್ ನೋ ಬಡಿ ವಾಸ್ ಅಟ್ ಹೋಮ್. ಅವನಿಗೆ ತುಂಬ ಏನಾಗಿರುತ್ತೆ, ಟಯರ್ಡ್ ಅಂದರೆ ಸುಸ್ತಾಗಿರುವಂಥದ್ದು, ತುಂಬ ಸುಸ್ತಾಗಿರುತ್ತೆ ಅವನಿಗೆ. ಮನೇಲಿ ಯಾರು ಕಾಣಿಸ್ತಿರ್ಲಿಲ್ಲ, ಯಾರು ಇರಲಿಲ್ಲ ಮನೇಲಿ. ಹಿ ವೆಂಟ್ ಟು ದ ಲಿವಿಂಗ್ ರೂಮ್. ಲಿವಿಂಗ್ ರೂಮ್ ಅಂದರೆ ನೀವು ಲಾಸ್ಟ್ ಟೈಮು ತಿಳ್ಕೊಂಡಿದ್ದೀರಲ್ವಾ, ಹೌಸ್ ಹೋಲ್ಡ್ ಆರ್ಟಿಕಲ್ಸಲ್ಲಿ ಲಿವಿಂಗ್ ರೂಮ್ ಅಂದರೆ ಹಾಲ್ ಅಂತ ಹೇಳಿದ್ದೀನಿ, ನೆನಪಿದೆಯಾ? ಏನು ಮಾಡ್ತಾನೆ ಅವನು, ಹಾಲಿಗೆ ಬರ್ತಾನೆ. ಸ್ಯಾಟ್ ಆನ್ ಎ ಸೋಫಾ ಮೇಲೆ ಕುತ್ಕೋತಾನೆ. ಆಮೇಲೆ ಏನು ಮಾಡ್ತಾನೆ ನೋಡಿ, ಸ್ವಿಚ್ಡ್ ಆನ್ ದ ಏರ್ ಕಂಡೀಷ್ನರ್. ಏನು ಮಾಡ್ತಾನೆ, ಏರ್ ಕಂಡೀಷ್ನರ್ನ ಸ್ವಿಚ್ ಆನ್ ಮಾಡ್ತಾನೆ. ಏರ್ ಕಂಡೀಷ್ನರ್ ಅಂದರೆ ನೀವು ಎ ಸಿ ಅಂತ ಹೇಳ್ತೀರಲ್ಲ ಅದು. ಏನು ಮಾಡ್ತಾನೆ, ಎ ಸಿನ ಆನ್ ಮಾಡ್ತಾನೆ. ಆ್ಯಂಡ್ ಸೂನ್ ಫೆಲ್ ಅಸ್ಲೀಪ್. ಅವನಿಲ್ಲಿ ಎ ಸಿನ ಆನ್ ಮಾಡಿದ್ದಾನೆ ಅಂತಂದರೆ ಮೋಸ್ಟ್ಲಿ ಇದು ಯಾವ ಟೈಮ್ ಇರ್ಬೋದು, ಮಧ್ಯಾಹ್ನ ಅಥವಾ ಸಂಜೆ ಆಗೋ ಟೈಮ್ ಬಂದಿದೆ ಅಂತ. ಓಕೆ, ಇನ್ನೇನೀಗ ಅವ್ನು ಬಂದಿದ್ದಾನೆ ಅಂತಂದರೆ, ಟಯರ್ಡ್ ಆಗಿದ್ದಾನೆ ಅಂದರೆ ಈಗ ಆಫ್ಟರ್ನೂನೇ. ಆ್ಯಕ್ಚುಲಿ ಮಧ್ಯಾಹ್ನ ಬಂದ್ಬಿಟ್ಟು ಅವನಿಗೆ ಶೆಕೆ ಆಗ್ತಿದೆ, ಮತ್ತು ಬಂದಿರೋದಕ್ಕೆ ಎ ಸಿ ಆನ್ ಮಾಡ್ಕೊಂಡು ಏನು ಮಾಡ್ತಾನೆ, ಸೂನ್ ಫೆಲ್ ಅಸ್ಲೀಪ್. ತಕ್ಷಣ ಏನು ಮಾಡ್ತಾನೆ, ನಿದ್ದೆಗೆ ಜಾರ್ತಾನೆ. ನೀವಾದರೂ ಅಷ್ಟೇ ಅಲ್ವಾ, ಏನಾದರೂ ಸುಸ್ತಾದಾಗ ಸ್ವಲ್ಪ ಫ್ಯಾನ್ ಹಾಕ್ಕೊಂಡ್ರಿ ಅಂದರೆ ತಣ್ಣ ಗಾಳಿ ಬಂದಂಗೆ ಅನ್ಸತ್ತಲ್ವಾ, ಆಗ ನೀವು ನಿಧಾನಕ್ಕೆ ಹಾಗೆ ನಿದ್ದೆ ಮಾಡಿಬಿಡ್ತೀರಲ್ವಾ. ಇವನಿಗೂ ಕೂಡ ಅದೇ ಥರ ನಿದ್ದೆ ಏನು ಮಾಡ್ತಾನೋ, ಅವನು ನಿದ್ದೆಗೆ ಜಾರ್ಬಿಟ್ಟ, ನಿದ್ದೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದ. ದೇರ್ ವಾಸ್ ಒನ್ ನಾಟಿ ಪಿಂಕ್ ಆನಿಯನ್ ಇನ್ ದ ಪ್ಯಾಕೆಟ್. ಆ ಪ್ಯಾಕೆಟಲ್ಲಿ ಆನಿಯನ್ ತಂದಿದ್ದಲ್ಲ, ಆ ಪ್ಯಾಕೆಟಲ್ಲಿ ಒಂದು ಪಿಂಕ್ ಆನಿಯನ್ ಇತ್ತು. ದಟ್ ಈಸ್ ಪಿಂಕ್, ನಾಟಿ ಪಿಂಕ್. ಇಲ್ಲಿ ನಾಟಿ ಅಂತಂದರೆ ತರಲೆ ಅಥವಾ ತುಂಟ. ಒಂದು ತುಂಟ ಪಿಂಕ್ ಆನಿಯನ್ ಇತ್ತು ಪ್ಯಾಕೆಟಲ್ಲಿ. ಹಿ ಟೋಲ್ಡ್ ದ ಅದರ್ ಆನಿಯನ್ಸ್. ಅದು ಬೇರೆ ಬೇರೆ ಈರುಳ್ಳಿಗಳೆಲ್ಲ ಇತ್ತಲ್ಲ, ಬೇರೆ ಬೇರೆ ಆನಿಯನ್ಸ್, ಅದಕ್ಕೆ ಹೇಳ್ತು ಏನಂತ, ಟು ಜಂಪ್ ಔಟ್ ಆಫ್ ದ ಪ್ಯಾಕೆಟ್. ಆ ಪ್ಯಾಕೆಟ್ನಿಂದ ಎಲ್ಲ ಜಂಪ್ ಮಾಡಿ ಹೊರಗಡೆ ಬನ್ನಿ ಅಂತ ಹೇಳ್ತಾ ಇದೆ. ಸಮ್ ವೆಂಟ್ ಅಂಡರ್ ದ ಕಬರ್ಡ್. ಕೆಲವೊಂದು ಎಲ್ಲೋಯ್ತು, ಕಬರ್ಡ್ ಕೆಳಗಡೆ ಹೋದ್ವು. ಸಮ್ ವೆಂಟ್ ಇನ್ ಟು ಎ ಕಾರ್ನರ್. ಕೆಲವೆಲ್ಲ ಒಂದು ಕಡೆ ಮೂಲೆಯಲ್ಲಿ ಹೋಗಿದ್ವು. ಆ್ಯಂಡ್ ಸಮ್ ಹಿಡ್ ಬಿಹೈಂಡ್ ದ ಡಸ್ಟ್ಬಿನ್. ಕೆಲವೆಲ್ಲ ಏನು ಮಾಡಿದ್ವು, ಡಸ್ಟ್ಬಿನ್ ಹಿಂದೆ ಬಚ್ಚಿಟ್ಕೊಂಡ್ವು. ನೋಡಿ, ಇದು ಹಿಡ್, ಹೈಡ್. ದ ಹಿಡ್ ಈಸ್ ಪಾಸ್ಟ್ ಟೆನ್ಸ್ ಫಾರ್ಮ್ ಆಫ್ ಹೈಡ್. ಹೋ ದೆ ವೆಂಟ್ ಎವ್ರಿವೇರ್. ಅಯ್ಯೋ, ಅವು ಏನು ಮಾಡಿದ್ವು, ಎಲ್ಲ ಕಡೆ ಹೋಗ್ಬಿಟ್ವು. ದ ಪೇಪರ್ ಪ್ಯಾಕೆಟ್ ವಾಸ್ ಸೂನ್ ಎಂಪ್ಟಿ. ತಕ್ಷಣ ಪೇಪರ್ ಪ್ಯಾಕೆಟ್ ಏನಿತ್ತಲ್ವಾ ಆನಿಯನ್ದು, ತಕ್ಷಣಕ್ಕೆ ಎಲ್ಲ ಖಾಲಿ ಆಗೋಯ್ತು. ಎಂಪ್ಟಿ ಅಂದರೆ ಖಾಲಿ ಆಗೋಯ್ತು. ದೆನ್ ಇಟ್ ವಾಸ್ ಟೈಮ್ ಫಾರ್ ಡಿನ್ನರ್. ಇವಾಗ ಅವನಿಗೆ ಎಚ್ಚರ ಆಗುತ್ತೆ, ಅವಾಗ ನೋಡ್ತಾನೆ ಈಗಾಗಲೇ ಡಿನ್ನರ್ ಟೈಮ್ ಆಗಿದೆ. ಡಿನ್ನರ್ ಅಂದರೆ ನೋಡಿ ಮಕ್ಕಳೇ, ಬೆಳಿಗ್ಗೆ ಏನು ನಾವು ಟಿಫನ್ ತಿಂತೀವಲ್ವ, ಟಿಫಿನ್ನು ಅದನ್ನು ಬ್ರೇಕ್ಫಾಸ್ಟ್ ಅಂತೀವಿ. ಮಧ್ಯಾಹ್ನ ಊಟ ಮಾಡೋದು ದಟ್ ಈಸ್ ಲಂಚ್. ಡಿನ್ನರ್ ಅಂದರೆ ನೈಟ್ ಏನು ಊಟ ಮಾಡ್ತೀವಲ್ಲ ಅದು. ಈಗ ಅವನಿಗೆ ಡಿನ್ನರಿಗೆ ಟೈಮ್ ಆಗ್ತಾ ಇದೆ. ಸೊ ಅವನಿಗೆ ಎದ್ದಿದ್ದಾನೆ, ಸಂಜೆ ಆಗಿದೆ. ಈಗ ಏನು ಮಾಡಬೇಕು, ಅವನು ಡಿನ್ನರಿಗೆ ರೆಡಿ ಮಾಡಬೇಕು. ಗೋಪು ಕೇಮ್ ಇನ್ ಟು ದ ಕಿಚನ್ ಟು ಕುಕ್ ಫುಡ್. ಈಗೇನು ಮಾಡ್ತಾನೆ, ಕಿಚನಿಗೆ ಬರ್ತಾನೆ, ಅಡುಗೆ ಮಾಡೋಣ ಅಂತಂದ್ಬಿಟ್ಟು ಕಿಚನಿಗೆ ಬರ್ತಾನೆ. ಹೋ ಡಿಯರ್, ವೇರ್ ಹ್ಯಾವ್ ಆಲ್ ದ ಆನಿಯನ್ಸ್ ಗಾನ್. ಅಯ್ಯೋ, ಎಲ್ಲ ಈರುಳ್ಳಿಗಳೆಲ್ಲ ನೀವೆಲ್ಲ ಎಲ್ಲಿಗೆ ಹೋಗಿದ್ದೀರಾ ಅಂತ ಏನು ಮಾಡ್ತೀಯನವನು, ಕ್ರೈಡ್ ಗೋಪು. ಅಂದರೆ ಅವನು ಕೂಗ್ತಾ ಹೇಳ್ತಾ ಇದ್ದಾನೆ, ಕೂಗೋದು ಅಥವಾ ಅಳ್ತಾ ಕೇಳ್ತಾ ಇದ್ದಾನೆ ಅವನು. ಹಿ ಲುಕ್ಡ್ ಎವ್ರಿವೇರ್ ಬಟ್ ಹಿ ಕುಡ್ ನಾಟ್ ಫೈಂಡ್ ದೆಮ್. ಎಲ್ಲ ಕಡೆ ನೋಡ್ತಾ ಇದ್ದಾನೆ, ಆದರೆ ಒಂದು ಈರುಳ್ಳಿನೂ ಕೂಡ ಏನು ಕಾಣಿಸ್ತಾ ಇಲ್ಲ ಅವನಿಗೆ. ಸಡನ್ಲಿ ಹರ್ಡ್ ಎ ಸಾಫ್ಟ್ ವಾಯ್ಸ್. ಅವನಿಗೆ ಸಡನ್ನಾಗಿ ಒಂದು ಸಾಫ್ಟ್ ವಾಯ್ಸ್ ಕೇಳಿಸ್ತು. ಏನಂತ, ಗೋಪು ಐ ಆಮ್ ಹಿಯರ್, ಫೈಂಡ್ ಮೀ. ನೋಡಿ, ಈ ಥರ ಸಾಫ್ಟಾಗಿ, ಗೋಪು ನಾನು ಇಲ್ಲಿದ್ದೀನಿ, ನನ್ನನ್ನು ಹುಡುಕು ಅಂತ ಒಂದು ಸಾಫ್ಟಾಗಿ ವಾಯ್ಸ್ ಕೇಳಿಸ್ತಾ ಇದೆ. ದ ವಾಯ್ಸ್ ಕೇಮ್ ಫ್ರಮ್ ಎ ಪಾಟ್. ಎಲ್ಲಿಂದ ಬಂತು ಅದು ವಾಯ್ಸು, ಪಾಟ್. ಒಂದು ಪಾಟಿಂದ ವಾಯ್ಸ್ ಬಂತು. ನೋಡಿ, ಹಿ ಲುಕ್ಡ್ ಇನ್ಸೈಡ್. ಅವನೇನು ಮಾಡ್ತಾನೆ, ಆ ಪಾಟ್ ಇನ್ಸೈಡ್ ಅದ್ರ ಒಳಗಡೆ ನೋಡ್ತಾನೆ.
He found a large pink onion sitting inside happily. ನೋಡಿ ನಿಮಗೆ ಪಾಟ್ ಅಂದರೆ ಗೊತ್ತಿದೆ ತಾನೆ. ಆ ಪಾಟ್ ಒಳಗಡೆ ಒಂದು ಪಿಂಕ್ ಆನಿಯನ್ ಏನು ಮಾಡ್ತಾ ಇದೆ, ತುಂಬ ಖುಷಿಯಿಂದ ಕುತ್ಕೊಂಡ್ಬಿಟ್ಟಿದೆ. Soon he heard other voices from the dustbin. ಮತ್ತು ಅವಾಗಲೇ ತಕ್ಷಣಕ್ಕೆ ಮತ್ತೆ ಇನ್ನು ಕೆಲವೊಂದು ವಾಯ್ಸ್ನ ಎಲ್ಲಿಂದ ಕೇಳ್ತಾ ಇದ್ದಾನೆ, ಡಸ್ಟ್ಬಿನ್ನಿಂದ ಕೇಳ್ತಾ ಇದ್ದಾನೆ. ಯಾಕೆ ಹೇಳಿ, ಕೆಲವೊಂದು ಎಲ್ಲಿ ಬಚ್ಚಿಕೊಂಡಿದ್ವು, ಡಸ್ಟ್ಬಿನ್ ಹಿಂದೆ ಬಚ್ಚಿಕೊಂಡಿದ್ವಲ್ಲ, ಈಗ ಅಲ್ಲಿಂದ ವಾಯ್ಸ್ ಕೇಳ್ತಾ ಇದೆ. ದ ಓವೆನ್ ಆ್ಯಂಡ್ ಆಲ್ ದ ಓವರ್ ದ ಕಿಚನ್. ಮತ್ತು ಓವೆನ್ ಅಡುಗೆ ಮಾಡೋದಿರತ್ತಲ್ಲ, ಅದು ಓವೆನ್, ಅದು ಅಲ್ಲಿ ಮತ್ತು ಏನು ಇಡೀ ಏನು ಕಿಚನ್ ರೂಮ್ ಫುಲ್ ವಾಯ್ಸ್ ಕೇಳ್ಸೋಕ್ಕೆ ಸ್ಟಾರ್ಟ್ ಆಯಿತು. ಗೋಪು ಟುಕ್ ಎ ಲಾಂಗ್ ಟೈಮ್ ಕಲೆಕ್ಟಿಂಗ್ ಆಲ್ ದ ಆನಿಯನ್ಸ್. ನೋಡಿ, ಅಡುಗೆ ರೂಮ್ ಫುಲ್, ಕಿಚನ್ ಫುಲ್ ಅಲ್ಲಿ ಇಲ್ಲಿ ಎಲ್ಲೆಲ್ಲೋ ಬಚ್ಚಿಕೊಂಡ್ಬಿಟ್ಟಿದ್ವಲ್ವ ಅವು ಆನಿಯನ್ಸ್, ಅವನ್ನೆಲ್ಲ ಅವನು ಅಲ್ಲೊಂದು ಇಲ್ಲೊಂದು ಅಲ್ಲೊಂದು ಬಚ್ಚಿಟ್ಟಿರೋದು ಅವೆಲ್ಲ ಬಚ್ಚಿಕೊಂಡಿರ್ತಾವಲ್ಲ, ಅದನ್ನೆಲ್ಲ ಕಲೆಕ್ಟ್ ಮಾಡೋ ಅಷ್ಟರಲ್ಲಿ ಟೈಮೇ ಆಗೋಯ್ತು. ದ ಡೇ ಡಿನ್ನರ್ ವಾಸ್ ರಿಯಲಿ ಲೇಟ್. ಅವನವತ್ತಿನ ಡಿನ್ನರ್ ಮಾಡೋ ಅಷ್ಟರಲ್ಲಿ ತುಂಬಾ ಲೇಟ್ ಆಗೋಗಿತ್ತು. ಇಟ್ ವಾಸ್ ಆಲ್ ಬಿಕಾಸ್ ಆಫ್ ದ ನಾಟಿ ಆನಿಯನ್ಸ್. ಯಾಕೆ ಇಷ್ಟೆಲ್ಲ ಆಗಿದ್ದು, ಲೇಟ್ ಆಗಿದ್ದು ಯಾಕೆ ಅಂತಂದರೆ, ಈ ನಾಟಿ ಆನಿಯನ್ಸ್ ಏನು ಈ ತುಂಟ ಈರುಳ್ಳಿಗಳಿದ್ವಲ್ಲ, ಇದರಿಂದ ಒಂದು ಡಿನ್ನರ್ ಇವತ್ತು ಲೇಟ್ ಆಗೋಯ್ತು. ಚೆನ್ನಾಗಿತ್ತಲ್ವ ಮಕ್ಕಳೇ ಸ್ಟೋರಿ? ಓಕೆ, ಅರ್ಥ ಆಯ್ತಲ್ಲ ಎಲ್ರಿಗೂ? ಓಕೆ, ಇಲ್ಲಿ ಈಗ ನ್ಯೂ ವರ್ಡ್ಸು ನೋಡ್ತಾ ಹೋಗೋಣ. ನ್ಯೂ ವರ್ಡ್ಸ್ ಕೊಟ್ಟಿದ್ದಾರೆ ನೋಡಿ. ಟೈನಿ ಮೀನ್ಸ್ ಸ್ಮಾಲ್. ನಾಟಿ ಅಂದರೆ ಕಾಸಿಂಗ್ ಟ್ರಬಲ್. ಓಕೆ, ಈಗ ನೆಕ್ಸ್ಟ್ ನೋಡಿ. ಮ್ಯಾಚ್ ದ ವರ್ಡ್ಸ್ ಗಿವನ್ ಇನ್ ಲಿಸ್ಟ್ ಎ ವಿತ್ ದ ವರ್ಡ್ಸ್ ಇನ್ ಲಿಸ್ಟ್ ಬಿ. ಈಗ ನೋಡಿ, ಇಲ್ಲಿ ಎ ಕಾಲಮಲ್ಲಿ ಏನು ಕೊಟ್ಟಿದ್ದಾರೆ ಅದನ್ನು ನೀವು ಬಿಗೆ ಮ್ಯಾಚ್ ಮಾಡ್ತಾ ಬನ್ನಿ. ಓಕೆ, ಈಗ ಫಸ್ಟ್ ಒನ್ ನೋಡಿ. ಆನಿಯನ್ಸ್ಗೆ ಏನು ಆನ್ಸರು? ರೆಡ್ ಆ್ಯಂಡ್ ವೈಟ್. ಇದು ಫಸ್ಟ್ ಒನ್. ಸೆಕೆಂಡ್ ಒನ್ ನೈಫು ಹೇಗಿತ್ತು? ಶಾರ್ಪ್. ಇದು ಸೆಕೆಂಡ್ ಒನ್. ನೆಕ್ಸ್ಟ್ ಗೋಪು ವಾಸ್ ಟಯರ್ಡ್. ನೆಕ್ಸ್ಟ್ ಫೋರ್ತ್ ಒನ್ ವಾಯ್ಸ್ ಸಾಫ್ಟ್. ಓಕೆ, ಇದನ್ನೇನು ಮಾಡಿ ನೀವು, ಅಥವಾ ಬೇಕಾದರೆ ಇದನ್ನು ಮ್ಯಾಚ್ ಕೂಡ ಮಾಡ್ಕೋಬೋದು ಈ ಥರ. ಓಕೆ, ಆನಿಯನ್ಸ್ ಹೀಗೆ, ನೈಫ್, ಗೋಪು, ನೆಕ್ಸ್ಟ್ ವಾಯ್ಸ್, ಹೀಗೆ. ಓಕೆ, ಟರ್ನ್ ದ ಪೇಜ್. ಓಕೆ, ನೆಕ್ಸ್ಟ್ ಪೇಜಲ್ಲಿ ನೋಡಿ, ಇಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕೊಟ್ಟಿದ್ದಾರೆ. ನೀವೇನು ಮಾಡಬೇಕು, ಅದನ್ನು ಬರಿಬೇಕು. ಇಲ್ಲಿ ಏನು ನಿಮಗೆ ಕೊಟ್ಟಿದ್ರಲ್ಲ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ವರ್ಡ್ಸ್ ಎಬೋವ್ ದ ಸೇ ದ ಸೆಂಟೆನ್ಸ್ ಅಲೌಡ್. ಇಲ್ಲಿ ಮ್ಯಾಚ್ ದ ಕಾಲಮಲ್ಲಿ ಕೊಟ್ಟಿದ್ರಲ್ಲ, ಅದು ಬರ್ದಾಯ್ತಲ್ವಾ? ಈಗ ನೆಕ್ಸ್ಟ್ ಪೇಜಿಗೆ ಬಂದಿದ್ದೀರಲ್ವ, ಇಲ್ಲಿ ಫಿಲ್ ದ ಬ್ಲ್ಯಾಂಕ್ಸ್ ನೀವು ಈಗ ಮಾಡ್ತಾ ಹೋಗಬೇಕು. ಫಸ್ಟ್ ಒನ್ ನೋಡಿ. ಗೋಪು ಬಾಟ್ ಆನಿಯನ್ಸ್, ಸಮ್ ವರ್ ಡ್ಯಾಶ್ ಆ್ಯಂಡ್ ಸಮ್ ವರ್ ಡ್ಯಾಶ್. ಸಮ್ ವರ್ ಬಿಗ್ ಆ್ಯಂಡ್ ಸಮ್ ವರ್ small. Next, he took a dash knife. Sharp.